ಪೈರಸಿ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ ಹಿರಿಯ ನಟ ಜಗ್ಗೇಶ್. ಕೋಮಲ್ ನಟನೆಯ ಕೋಣ ಸಿನಿಮಾ ಕೂಡ ಪೈರಸಿ ಭೂತಕ್ಕೆ ಪೀಡಿತ ಆಗ್ಬಿಟ್ಟಿದೆ. ಕೋಣ ಚಿತ್ರ ಪೈರಸಿ ಮಾಡಿದಂತಹ ಕಿಡಿಗೇಡಿಗಳು ಅರೆಸ್ಟ್ ಆಗಿದ್ದಾರೆ. ಪೈರಸಿಯಿಂದ ಇಂಡಸ್ಟ್ರಿಗೆ ತೊಂದರೆ ಅಂತ ಹೇಳಿ ಜಗ್ಗೇಶ್ ಕಿಡಿಕಾರಿದ್ದಾರೆ. ನಿರ್ಮಾಪಕ ನಷ್ಟ ಅನುಭವಿಸುತ್ತಿದ್ದಾನೆ ಅಂತ ಹೇಳಿ ಫೇಸ್ಬುಕ್ ಲೈವ್ನಲ್ಲಿ ಬಂದು ನಟ ಜಗ್ಗೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆದಂತಹ ಡೆವಿಲ್, ಮಾರ್ಕ್ ಹಾಗೆ 45 ಈ ಮೂರೂ ಸಿನಿಮಾಗಳು ಕೂಡ ಪೈರಸಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು. ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ವು, ಕಂಪ್ಲೇಂಟ್ ಅನ್ನ ಕೊಡ್ತೀವಿ ಅಂತ ಎಚ್ಚರಿಸಿದ್ವು. ಕೆಲ ದಿನಗಳ ಹಿಂದೆ ರಿಲೀಸ್ ಆಗಿದ್ದಂತಹ ಕೋಣ ಸಿನಿಮಾಗೂ ಕೂಡ ಪೈರಸಿ ಕಾಡಿದ್ದು. ಹಿರಿಯ ನಟ ಜಗ್ಗೇಶ್ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಿನಿಮಾನ ಆನ್ಲೈನಲ್ಲಿ ಕಳ್ತನಕ್ಕೆ ಒಳಗಾಗಿ ಅವ್ರ ಲೈಫ್ ಹಾಳಾಗೋಗಿದೆ. ಅವರು ಕಂಪ್ಲೇಂಟ್ ಮಾಡಿದಾಗ ನಮ್ಮ ಕರ್ನಾಟಕಕ್ಕೆ ಒಬ್ಬರು ನೋಡಲ್ ಆಫೀಸರ್ನ ಕೊಟ್ಟಿರ್ತಾರೆ. ನಾವು ಇನ್ ಡೀಟೇಲ್ ನೋಡಲ್ ಆಫೀಸರ್ಸ್ಗೆ ಕಂಪ್ಲೇಂಟ್ ಮಾಡಿ ಆ್ಯಸ್ ಪರ್ ನಾರ್ಮ್ಸ್ ನಾವು ಹೋದಾಗ ಯಾರ್ಯಾರು ಕಳ್ತನ ಮಾಡ್ತಿದ್ದಾರೆ ಕಡ್ಡಾಯ 3 ವರ್ಷ ಜೈಲು, ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ. ಈ ಸರ್ಕಾರದಲ್ಲಿ, ರಾಷ್ಟ್ರ ಸರ್ಕಾರದಲ್ಲಿ ತಪ್ಪಿಸ್ಕೊಳಕ್ಕಾಗೋದಿಲ್ಲ. 3 ವರ್ಷ ಜೈಲಾಗುತ್ತೆ, ಖಂಡಿತ ಜೈಲಾಗುತ್ತೆ. ಫಾರ್ವರ್ಡ್ ಮಾಡೋರು ಮತ್ತು ಅದನ್ನು ಡೌನ್ಲೋಡ್ ಮಾಡೋರಿಗೆ ನಾನು ಭಾಳ ವಿನಯಪೂರ್ವಕವಾಗಿ ನಿಮ್ಮ ಒಬ್ಬ ಹಿರಿಯ ಅಣ್ಣನಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ಮಾಡಬೇಡಿ. ಇದನ್ನು ತುಂಬ ದೊಡ್ಡ ದ್ರೋಹ. ನೀವೇನಾದ್ರು ಕಷ್ಟಪಟ್ಟು ಯಾವುದಾದ್ರು ಒಂದು ವ್ಯವಹಾರ ಮಾಡಿರ್ತೀರಿ, ಏನೋ ಒಂದು ದುಡ್ಡು ಇಟ್ಕೊಂಡಿರ್ತೀರಿ, ಯಾರಾದರೂ ನಿಮಗೆ ಫ್ರಾಡ್ ಮಾಡಿ ಆನ್ಲೈನಲ್ಲಿ ಕಳ್ತನ ಮಾಡಿಬಿಟ್ಟಾಗ ನಿಮಗೆ ದುಃಖ ಆಗುತ್ತೆ ಅಂದರೆ 100% ನಮಗೂ ಆಗುತ್ತೆ. ಇದು ಹೇಗೆ ಅಂದರೆ ಹೇಳೋಕ್ಕೆ ಅಸಾಧ್ಯವಾದಂಥ ನೋವಾಗ್ತದೆ. ಸ್ನೇಹಿತರೆ, ಈಗ ಅವನು ಯಾರು ಸಿಕ್ಕಿದ್ದಾನೆ ಕಾನೂನು ಪ್ರಕಾರ ನಾವು ಅವನ್ನ ಈಗ ತೋರಿಸೋಂಗಿಲ್ಲ ಈ ಲೈವಲ್ಲಿ. ಅವನು ಆಲ್ರೆಡಿ ಈ ಸ್ಟೇಷನಲ್ಲಿ ಇದ್ದಾನೆ. ಅವನಿಗೆ ಇಂಟ್ರಾಗೇಟ್ ಮಾಡಿದ್ದಾರೆ. ನೀವು ನಂಬಲ್ಲ, ಅವನ ಅಕೌಂಟಲ್ಲಿ ಎಷ್ಟಿತ್ತು ಸರ್ ಡಾಲರ್ಸಲ್ಲಿ ದುಡ್ಡು? $1,900 ಇತ್ತು. $1,900 ಅಂದರೆ ಆಲ್ಮೋಸ್ಟ್ 1,70,000 ಇದೆ. ಇಂಥವರು ಇಂಟು 500 ನೀವು ಕೌಂಟ್ ಮಾಡಿ. ಈ ಥರ ಎಲ್ಲ ಕಳ್ತನ ಮಾಡಿದವ್ರು ಎಲ್ಲರೂ ಕೂಡ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಎಲ್ಲರಿಗೂ ಬಿಟ್ಟು ಸಿನಿಮಾನ ತೋರಿಸ್ಬಿಟ್ಟು ಎಲ್ಲರಿಗೂ ಒಂದು ಮೂಡ್ ಬಂದ್ಬಿಟ್ಟಿದೆ. ಏನು, ಕನ್ನಡ ಸಿನಿಮಾ ಓಡಲ್ಲ, ಕನ್ನಡ ಸಿನಿಮಾ ಓಡಲ್ಲ, ಕನ್ನಡ ಸಿನಿಮಾ ನೋಡಲ್ಲ. ಅದು ಹೆಂಗೆ ನೋಡ್ತಾರೆ? ನಿಮ್ಮ ಪಿಕ್ಚರ್ ಚೆನ್ನಾಗಿಲ್ಲ. ಸಿನಿಮಾ ರಿವ್ಯೂ ಮಾಡೋ ಅಕೌಂಟ್ ಇಟ್ಟಿದ್ದಾನಂತೆ ಅವನು. ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ಅವನು ದುಡ್ಡು ಕೊಟ್ಟರೆ ಅದನ್ನು ಹೇಳ್ತಾನಂತ ಅವನು. ಸೊ ಹೀಗೆ ಹೇಳಿ ಹೇಳಿ ಇವತ್ತೆಲ್ಲ ಯಾರು ನೋಡ್ರಿ, ಹೊರ ರಾಜ್ಯದವ್ರು ಯಾರೂ ಬಂದಿಲ್ಲ, ಎಲ್ಲ ನಮ್ಮ ಕನ್ನಡದ ಮಕ್ಕಳೇ. ಈಗ ಅವ್ನು ಸಿಕ್ಕಾಕೊಂಡಿರೋನು ಬಂದು ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವನು PE ಮೆಕ್ಯಾನಿಕಲ್ ಸೆಕೆಂಡ್ ಇಯರ್ ಮಾಡ್ತಿರೋ ಹುಡುಗ. ಅವನು ಇಂಥ ವಿದ್ಯಾವಂತರೇ ಇವತ್ತು ಇಂಥ ಒಂದು ಕೆಟ್ಟ ಚಾಳಿಗಳಿಗೆ ಹಿಡಿದುಬಿಟ್ರೆ ಹೆಂಗೆ ಆಗ್ತದಪ್ಪ? ಸುಮ್ಮನೆ ನೀವೆಲ್ಲ ನನಗೆ ತುಂಬ ದುಃಖ ಆಗೋದೇನು, ಪಾಪ ಸಿನಿಮಾ ಮಾಡಿಬಿಟ್ಟು ಯಾರೋ ಇತ್ತೀಚೆಗೆ ಒಬ್ಬ ನಟ ಹತ್ತಿದ್ದು ನೋಡಿ ನಂಗೆ ಭಾಳ ಬೇಜಾರಾಗ್ತದೆ. ಎಂಥ ಒಂದು ದೌರ್ಭಾಗ್ಯ ದಿನ ನೋಡ್ತಾ ಇದ್ದೀವಿ ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.